ಹಾಯ್ ಮೈ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಸ್ಪಿರಿಚುವಲ್ ಸೋಲ್ ಹೀಲಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹರಿಸುತ್ತಾ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯ ಕರ್ಮಗಳನ್ನೇ ಮಾಡಿ, ಹಾಗೂ ನಮ್ಮಿಂದ ಗೊತ್ತಿದ್ದು ಅದು ಗೊತ್ತಿಲ್ಲದೆ ಯಾರಿಗಾದರೂ ನೋವು ದುಃಖ ಸಮಸ್ಯೆಯಾಗಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಒಳ್ಳೆಯ ದಾರಿಯಲ್ಲೇ ನಡೆಯೋಣ ಎಂದು ಪ್ರಾರ್ಥಿಸಿ, ಇವತ್ತು ನಾನು ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ದುಷ್ಟಶಕ್ತಿ ದೇಹವನ್ನು ಸೇರಲು ಕಾರಣವೇನು? ದುಷ್ಟಶಕ್ತಿ ಯಾವ ರೀತಿ ದೇಹವನ್ನು ಸೇರುತ್ತೆ? ದುಷ್ಟಶಕ್ತಿ ಸೇರಿದ ವ್ಯಕ್ತಿಗೆ ಪರಿಣಾಮಗಳೇನಾಗುವವು? ದುಷ್ಟಶಕ್ತಿಯನ್ನು ತೆಗೆದುಹಾಕ್ಬೋದಾ? ಹಾಗೂ ದುಷ್ಟಶಕ್ತಿ ನಮ್ಮ ದೇಹ ಸೇರುವುದನ್ನು ತಡೆಗಟ್ಟಲು ಹೇಗೆ ಸಾಧ್ಯ? ಇದಿಷ್ಟು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಸೇರಲು ಹಲವಾರು ಕಾರಣಗಳಿವೆ. ದುಷ್ಟಶಕ್ತಿಗಳು ಕೆಲವು ಇಷ್ಟಪಟ್ಟು ಬೇರೆಯವರ ದೇಹವನ್ನು ಸೇರುತ್ತವೆ, ಮತ್ತು ಕೆಲವು ಕಷ್ಟಪಟ್ಟು ದೇಹವನ್ನು ಸೇರುತ್ತವೆ. ಇನ್ನು ಕೆಲವು ವೀಕ್ ಆಗಿರುವಂತಹ ದೇಹವನ್ನು ಸೇರಿಕೊಳ್ತವೆ. ಹಾಗಂತ ದುಷ್ಟಶಕ್ತಿಗಳಂದರೆ ಏನು, ಹೇಗಿರ್ತವೆ ಹಾಗೂ ಎಲ್ಲಿರ್ತವೆ? ಕೆಲವರಿಗೆ ಆಲ್ರೆಡಿ ಗೊತ್ತಿದೆ ದೈವಶಕ್ತಿ ಮತ್ತು ದುಷ್ಟಶಕ್ತಿಗಳ ಬಗ್ಗೆ. ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಬಗ್ಗೆ ನೋಡ್ತಾ ಹೋದರೆ, ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಆನ್ ದಿಸ್ ಯೂನಿವರ್ಸ್. ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜೀಸು ಈ ಒಂದು ಬ್ರಹ್ಮಾಂಡ ಹುಟ್ಟಿದಾಗಲಿಂದಲೇ ನಾವು ನೋಡಬಹುದು, ಅದು ಸಮ ಪ್ರಮಾಣದಲ್ಲೇ. ಆದರೆ ಈಗ ನಾವು ತಿಳಿದುಕೊಳ್ತಾ ಇರೋದು ನಮ್ಮ ಸೋಲ್ ಹೀಲಿಂಗಲ್ಲಿ ಬರುವಂಥ ದುಷ್ಟಶಕ್ತಿ ಬಗ್ಗೆ, ಅಂದರೆ ಪ್ರೇತಾತ್ಮದ ಬಗ್ಗೆ. ನಮ್ಮ ದೇಹದಲ್ಲಿರುವುದು ಆತ್ಮ, ಆ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣೋದೇ ದೈವತ್ವ. ಹಾಗಾದರೆ ಪ್ರೇತಾತ್ಮ ಯಾವುದು? ಯಾವ ವ್ಯಕ್ತಿ ದುರ್ಮರಣ ಹೊಂದಿ, ಅಂದರೆ ಸಹಜ ಮರಣ ಇಲ್ಲದೆ ಸುಸೈಡ್ ಮಾಡಿಕೊಂಡು ಅಥವಾ ಆಕ್ಸಿಡೆಂಟ್ ಆಗಿ ಅಥವಾ ಅನ್ಸ್ಯಾಟಿಸ್ಫೈಡ್ ಸೋಲ್ ಆಗಿದ್ದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮರಣವನ್ನು ಹೊಂದಿದಾಗ ಅವುಗಳು ಬರೀ ಕಣ್ಣಿಗೆ ಕಾಣೋದು ವಿರಳ. ಆತ್ಮ, ಪರಮಾತ್ಮ ಮತ್ತು ಪ್ರೇತಾತ್ಮವನ್ನು ನಾವು ನೋಡಬೇಕೆಂದಲ್ಲಿ ಸಬ್ಕಾನ್ಷಿಯಸ್ ಮೈಂಡಿಂದ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ಪ್ರೇತಾತ್ಮಗಳು ವ್ಯಕ್ತಿಯ ದೇಹವನ್ನು ಸೇರಲು ನಾ ಹೇಳಿದಾಗೆ ಹಲವಾರು ಕಾರಣಗಳಿದೆ. ಅವುಗಳಲ್ಲಿ ಕೆಲವು ಪ್ರೇತಾತ್ಮಗಳು ತನ್ನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಳ್ಳಲು ತನ್ನ ಹಾಗೆ ನಡೆ, ನುಡಿ ಅಥವಾ ನೋಟದಲ್ಲಿ ಹೋಲಿಕೆ ಇದ್ದು ಆ ವ್ಯಕ್ತಿ ವೀಕ್ ಮೈಂಡೆಡ್ ಆಗಿದ್ದಾಗ ಅಥವಾ ಬಿದ್ದಾಗ ಆ ವ್ಯಕ್ತಿಯನ್ನು ಸೇರುತ್ತದೆ. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ, ಹಿಂದಿನ ಕಾಲ ಅನ್ನೋದು ಬೇಡ, ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ಕೆಲವರನ್ನು ನೋಡಬಹುದು. ಮಕ್ಕಳು ಆಟಾಡ್ತಾ ಇರಬೇಕಾದ್ರೆ ಎಲ್ಲಾದರೂ ಅವರು ಆಟಾಡುವಂಥ ಜಾಗದಲ್ಲಿ ಬಿದ್ದರೆ ಅಥವಾ ರೋಡಲ್ಲಿ ಬಿದ್ದರೆ ಹಿರಿಯವರು ಹೋಗಿ ಮಗು ಬಿದ್ದಂಥ ಜಾಗದಲ್ಲಿ ಒಂದು ಚೊಂಬಲ್ಲಿ ನೀರು ತಗೊಂಡು ಅದನ್ನು ದೃಷ್ಟಿ ತೆಗೆದು ಮತ್ತು ಅಲ್ಲಿ ಏನೋ ಒಂದು ಮಂತ್ರವನ್ನು ಹಾಕಿ ಮಗುವಿಗೆ ಎಫೆಕ್ಟ್ ಆಗಬಾರ್ದು ನೆಗೆಟಿವ್ ಆಗಿ ಅಂತ. ಈ ಪ್ರೇತಾತ್ಮ ಅನ್ನೋದು ಯಾವ ವ್ಯಕ್ತಿಯ ದೇಹವನ್ನು ಸೇರಿದಾಗ ಅದರ ಪರಿಣಾಮ ಏನಾಗ್ಬೋದು? ಆ ಪ್ರೇತಾತ್ಮದಲ್ಲಿ ಇದ್ದಂತಹ ಎಲ್ಲ ಸಮಸ್ಯೆಗಳು ಆ ವ್ಯಕ್ತಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಂದರೆ ಸೇರಿಕೊಂಡ ತಕ್ಷಣವೇ ಆ ವ್ಯಕ್ತಿಗೆ ಪ್ರೇತಾತ್ಮಗಳ ಸಮಸ್ಯೆ ಕಾಣಿಸ್ಕೊಳ್ಳಲ್ಲ. ದಿನೇ ಕಳೆದಂತೆ ಆ ಒಂದು ವ್ಯಕ್ತಿಗೆ ಈ ಪ್ರೇತಾತ್ಮಗಳ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದರೆ ಆ ಪ್ರೇತಾತ್ಮಗಳಿಗೆ ಇಲ್ಲಿ ಯಾವೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಸೇರಿದಂಥ ವ್ಯಕ್ತಿಗೆ ಅದು ಕಾಣಿಸ್ಕೊಳ್ಳುತ್ತೆ. ನಂತರ ಯಾವ ಹಾಸ್ಪಿಟ್ಲಿಗೆ ಹೋದರೂ, ಯಾವ ಚಿಕಿತ್ಸೆನ ಆ ವ್ಯಕ್ತಿ ಪಡೆದರೂ ಗುಣ ಆಗೋದಿಲ್ಲ. ಕಾರಣ ಪ್ರೇತಾತ್ಮಕ್ಕೆ ಇರುವ ಮೂಲ ಸಮಸ್ಯೆ ಅದು, ಆ ವ್ಯಕ್ತಿಗಲ್ಲ. ಸೊ ನೀವು ಎಷ್ಟೇ ವರ್ಷ ಎಷ್ಟೇ ಚಿಕಿತ್ಸೆ ಪಡೆದರೂ ಪ್ರಯೋಜನ ಇಲ್ಲ. ಹಾಗಾದರೆ ಪರಿಹಾರ ಏನು? ವೆರಿ ಸಿಂಪಲ್. ಆ ನೆಗೆಟಿವ್ ಎನರ್ಜಿಯನ್ನು ದೇಹದಿಂದ ಬೇರ್ಪಡಿಸಿದಾಗ, ಅಂದರೆ ಸೋಲ್ ಹೀಲಿಂಗ್ ಮಾಡಿದಾಗ ಅದು ವ್ಯಕ್ತಿಯ ದೇಹದಿಂದ ಬೇರ್ಪಟ್ಟು ಸಮಸ್ಯೆ ಕೂಡ ಮಾಯ ಆಗುತ್ತೆ. ನಾನು ಇದನ್ನು ತುಂಬ ಈಸಿ ಎಕ್ಸಾಂಪಲ್ ಕೊಟ್ಟು ನಿಮಗೆ ತಿಳಿಸಿದ್ದೇನೆ. ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಮತ್ತು ಆತ್ಮ, ಪರಮಾತ್ಮ ಆ್ಯಂಡ್ ಪ್ರೇತಾತ್ಮದ ಬಗ್ಗೆ ವೆರಿ ವ್ಯಾಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ಸಮಯ ಸಿಕ್ಕಾಗಲೆಲ್ಲ ಖಂಡಿತ ನಾನು ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನನಗೆ ನನ್ನ ವೃತ್ತಿಯ ಜೀವನದ ಅನುಭವದ ಮೇಲೆ ನಾನು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಈಗ ನೆಗೆಟಿವ್ ಎನರ್ಜಿ ಮಾನಸಿಕವಾಗಿ ವೀಕ್ ಆಗಿದ್ದಾಗ, ನಾವು ಬಿದ್ದಾಗ, ಆಕ್ಸಿಡೆಂಟ್ ಆದಾಗ, ಮತ್ತು ಅವೇರ್ನೆಸ್ ಇಲ್ಲದೆ, ಅಂದರೆ ನಾವು ಕೆಲವರು ಜಗಳ ಮಾಡೋದು ನೋಡಿದ್ದೀವಿ. ಅವರು ಮೈ ಮರೆತು ಜಗಳ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ಪ್ರೇತಾತ್ಮಗಳು ಸೇರುವಂತಹ ಚಾನ್ಸಸ್ ಇರುತ್ತೆ. ಕೆಲವರು ಪೂರ್ತಿ ಕುಡಿದು ಅವರಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ. ಅಂಥ ಸಮಯದಲ್ಲೂ ಕೂಡ ಈ ಪ್ರೇತಾತ್ಮಗಳು ಅವರ ದೇಹವನ್ನು ಸೇರುವಂತಹ
ಚಾನ್ಸಸ್ ಇರುತ್ತೆ. ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಸೇರಬಾರ್ದು ಅಂದರೆ ನಾವು ಯಾವಾಗಲೂ ಅವೇರ್ನೆಸ್ಸಿಂದ ಇರಬೇಕು. ಜೊತೆಗೆ ಮೇಯ್ನಾಗಿ ನಮ್ಮ ದೇಹವನ್ನು ಯಾವುದೇ ನೆಗೆಟಿವ್ ಎನರ್ಜಿ ಸೇರದೇ ಇರೋ ಹಾಗೆ ತಡೆಗಟ್ಟಬೇಕಂದ್ರೆ ಇದಕ್ಕೆ ಮುಖ್ಯವಾಗಿ ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಸಾಕಷ್ಟು ಇರಬೇಕು. ಈ ನೆಗೆಟಿವ್ ಎನರ್ಜಿನ ಹೊಡೆದು ಓಡಿಸುವಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿದ್ದಾಗ ನಮ್ಮ ದೇಹವನ್ನು ಯಾವುದೇ ನೆಗೆಟಿವ್ ಎನರ್ಜಿ ಸೇರಲು ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ದೇಹ ನಮ್ಮ ಮನೆ ಇದ್ದ ಹಾಗೆ, ಹೌದಾ? ಓಕೆ, ಈಗ ನಮ್ಮ ಮನೆಗೆ ಬೇರೆಯವರು ಬಂದು ನಮ್ಮ ಮನೆಯಲ್ಲಿ ವಾಸ ಮಾಡ್ತೀನಿ, ಅಕ್ಕಪಕ್ಕದ ಮನೆಯವರು ಅಥವಾ ಬೇರೆ ಊರವರು ಅಂದರೆ ನಾವು ಬಿಡ್ತೀವಾ? ಇಲ್ಲ. ಆವಾಗ ಅವ್ರಿಗೆ ಏನು ಮಾಡ್ತೀವಿ? ಪರಿಚಯ ಇದ್ದವರಾದರೆ ಒಂದು ದಿವಸ ಕರೆದು ಕಳಿಸ್ತೀವಿ. ಆದರೆ ಪರಿಚಯ ಇಲ್ಲದವರು ಬಂದು ನಮ್ಮ ಮನೆ ನುಗ್ತೀವಿ ಅಂತಂದರೆ ಖಂಡಿತ ನಾವು ಸೇರಿಸ್ತೀವ? ಇಲ್ಲ. ಬಾಗಿಲು ಹಾಕಿ ಬೀಗ ಹಾಕಿ ನಾವು ಓಡಿಸ್ತೀವಿ. ಅದೇ ರೀತಿ ಈ ನೆಗೆಟಿವ್ ಎನರ್ಜಿ, ಡಾರ್ಕ್ ಎನರ್ಜಿ ಜೊತೆಗೆ ನಮಗೆ ಬೇಡವಾದಂಥ ಎನರ್ಜಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಮ್ಮ ದೇಹವನ್ನು ಬಂದು ಸೇರ್ತೀವಿ ಅಂದರೆ ನಾವು ಯಾಕೆ ಜಾಗವನ್ನು ಮಾಡಿಕೊಡ್ಬೇಕು ಅದಕ್ಕೆ? ಹಾಗಾಗಿ ಈ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಸದಾ ಕಾಲ ಇರೋ ಹಾಗೆ ನೋಡ್ಕೊಳ್ಬೇಕು. ಹೇಗೆ ಅದನ್ನು ಪಾಸಿಟಿವ್ ಎನರ್ಜಿನ ನಾವು ನಮ್ಮ ದೇಹಕ್ಕೆ ಹಾಕ್ಕೊಳ್ಳೋದು? ಒಂದು ಮೆಡಿಟೇಷನ್, ಯೋಗ. ಬಿಕಾಸ್ ಅದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗುವಂಥದ್ದು, ಜೊತೆಗೆ ಈಸಿ ಮೆಥಡಲ್ಲಿ ಮಾಡುವಂಥದ್ದು. ಒಳ್ಳೆಯ ಭಾವನೆಗಳಿಂದ ಇರಬೇಕು ಯಾವಾಗಲೂ ಅಷ್ಟೇ. ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಬೇರೆ ನೆಗೆಟಿವ್ ಥಾಟ್ಸ್ ಹಾಕ್ಕೊಳ್ಳೋದು, ಅನವಶ್ಯಕವಾಗಿ ಮೆಂಟಲ್ ಸ್ಟ್ರೆಸ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು. ಯಾವಾಗಲೂ ನೀವು ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಎನರ್ಜಿನ ನೀವು ಇನ್ಹೇಲ್ ಮಾಡ್ಕೋತಾ ಇರಬೇಕು. ಯು ಹ್ಯಾವ್ ಟು ಇನ್ಹೇಲ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಎಕ್ಸೇಲ್ ನೆಗೆಟಿವ್ ಎನರ್ಜಿ. ನೀವು ಹೇಳ್ಕೊತಾ ಇರಿ, ನನ್ನ ದೇಹಕ್ಕೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಹೋಗ್ತಾ ಇದೆ. ನೀವು ಉಸಿರನ್ನು ಬಿಡಬೇಕಾದ್ರೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಇದು ಒಂದು ಕೂಡ ಒನ್ ಮೆಥಡ್ ಆಫ್ ಫಿಲ್ಲಿಂಗ್ ಪಾಸಿಟಿವ್ ಎನರ್ಜಿ. ಓಕೆ. ಆದರೆ ತುಂಬ ಸಮಸ್ಯೆ ಇರುವಂಥವ್ರು ಯಾರಿದ್ದೀರೋ ಅವರು ನಿಮ್ಮ ಸೋಲನ್ನು ಹೀಲ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ನಿಮ್ಮ ಸಮಸ್ಯೆಗಳಿಂದ ಹೊರಬರೋದಕ್ಕಾಗಲಿ ಆಗ್ತಾಯಿಲ್ಲ ಅಂದಾಗ ಖಂಡಿತ ನೀವು ಬೇರೆಯವರ ಒಂದು ಸಹಾಯವನ್ನು ನೀವು ಪಡ್ಕೊಳ್ಬೋದು. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಎಲ್ಲ ಕಡೆಯಲ್ಲೂ ಇದೆ, ನಮ್ಮ ಸುತ್ತಮುತ್ತಲಿದೆ, ನಮ್ಮ ಒಂದು ದೇಹದ ಒಳಗೂ ಇರುತ್ತೆ, ಹೊರಗೂ ಇರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮಾಂಡ ಹುಟ್ಟಿದಾಗಲೇ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಹುಟ್ಕೊಂಡಿದೆ. ಸೊ ಹಾಗಾಗಿ ಇದನ್ನು ನಾವು ಎಲ್ಲಿ ಇಲ್ಲ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ದೇಹದ ಒಳಗೂ ಹೊರಗೂ ನಮ್ಮ ಸುತ್ತಲೂ ಎಲ್ಲ ಕಡೆ ಪಾಸಿಟಿವ್ ಎನರ್ಜಿ ಮಾತ್ರ ಇರೋ ಹಾಗೆ ನಾವು ಮಾಡ್ಕೊಳ್ಳೋವಂಥ ಶಕ್ತಿ ನಮ್ಮ ಕೈಯಲ್ಲಿ ಮಾತ್ರ ಇದೆ, ಬೇರೆ ಯಾರ ಕೈಯಲ್ಲೂ ಇರೋದಿಲ್ಲ. ಆದರೆ ಅತಿ ಹೆಚ್ಚಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂತಂದರೆ ತುಂಬ ಸಮಸ್ಯೆ ಇರೋರಿಗೆ ಕೂತು ಮೆಡಿಟೇಷನ್ ಮಾಡೋದು ಅಥವಾ ಯೋಗ ಮಾಡೋದು, ಮೊದಲೇ ನೋವು ದುಃಖ ಸಮಸ್ಯೆಗಳಿಂದ ಇರ್ತೀರ, ಅದು ಕಷ್ಟ ಅನಿಸುತ್ತೆ. ಒಂದು ಸಲ ಅದನ್ನು ಹೀಲ್ ಮಾಡ್ಕೊಂಡು ನಂತರ ನೀವು ನಿಮ್ಮದೇ ಆದಂಥ ದೇಹಕ್ಕೆ ಈ ಪಾಸಿಟಿವ್ ಎನರ್ಜಿಯನ್ನು ಖಂಡಿತವಾಗ್ಲೂ ನೀವು ಹಾಕ್ಕೊಳ್ಬೋದು. ಇದಿಷ್ಟು ಇವತ್ತು ಎನರ್ಜಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ದುಷ್ಟಶಕ್ತಿಯನ್ನು ಹೊಡೆದೋಡಿಸುವಂಥ ಶಕ್ತಿ ನಮ್ಮ ಕೈಲೇ ಇರುತ್ತೆ ಹೊರತು ಬೇರೆಯವ್ರ ಕೈಯಲ್ಲ. ಸೊ ದುಷ್ಟಶಕ್ತಿಯನ್ನು ಆಹ್ವಾನಿಸಬೇಡಿ, ನೀವು ಅದನ್ನು ಹೊರ ಹಾಕಿ ತಡೆಗಟ್ಟಿ. ಓಕೆನಾ? ಎಂದಿನಂತೆ ನನ್ನ ವಿಡಿಯೋ ಲಾಸ್ಟ್ನಲ್ಲಿ ಯಾರು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅವರ ಸಮಸ್ಯೆಗಳು ಪರಿಹಾರ ಆಗಿಲ್ವೋ, MRI, CT ಸ್ಕ್ಯಾನ್, ಎಕ್ಸ್ರೇ, ಎಂಡೋಸ್ಕೋಪಿ ಮುಂತಾದ ಪರೀಕ್ಷೆಗಳಿಗೆ ಕಾರಣ ತಿಳಿದು ಬಂದಿರಲ್ಲೋ ಅಂಥವರಿಗೆ ಈ ಒಂದು ನಾನು ಇಲ್ಲಿ 10 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. ಈ 10 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಮಸ್ಯೆ ಜಾಸ್ತಿ ಇದ್ದಲ್ಲಿ 2 ಕಾರ್ಡನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ನಿಮ್ಮ ಸಮಸ್ಯೆಗಳಿಗೆ ಕಾರಣಗಳನ್ನು ಬರೆದಿದ್ದೀನಿ. ನಿಮ್ಮ ಸಮಸ್ಯೆಗಳು ಅತಿ ಹೆಚ್ಚಾಗಿದ್ದಲ್ಲಿ ಈ ನಿಮ್ಮ ಸಮಸ್ಯೆಗಳಿಗೆ ಕಾರಣಗಳು ಇದರಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನೀವು 1 2 3 4 5 6 7 8 9 10 ನೋಡೋಣ. ಕಾರ್ಡ್ ನಂಬರ್ 1 ಸೆಲೆಕ್ಟ್ ಮಾಡಿರೋರು ನಿಮ್ಮ ಸಮಸ್ಯೆಗಳಿಗೆ ಕಾರಣ ಏನು ಬರ್ತಾ ಇದೆ ಅಂತ ನೋಡಿ. ಪಿತೃದೋಷ ಅಂತ ಬರ್ತಾ ಇದೆ. ಪಿತೃದೋಷನ ನೀವು ನಿವಾರಣೆ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು. ಕಾರ್ಡ್ ನಂಬರ್ 2 ಕೆಟ್ಟ ದೃಷ್ಟಿ. ಕಾರ್ಡ್ ನಂಬರ್ 3ಗೆ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ, ಹರಕೆ, ಮಾಟ ಮಂತ್ರ ಇಷ್ಟು ಆಗಿದೆ. ನಿಮ್ಮ ಸಮಸ್ಯೆಗಳು ಅತಿ ಹೆಚ್ಚಾಗಿದ್ದಲ್ಲಿ ದಯವಿಟ್ಟು ಅದೆಲ್ಲವನ್ನು ಹೇಳಿ ಮಾಡ್ಕೊಳ್ಳಿ. ನಂಬರ್ 4 ಅವರಿಗೆ ಹಿಂದಿನ ಜನ್ಮದಿಂದ ಸಮಸ್ಯೆ ಬರ್ತಾ ಇದೆ, ಹೇಳಿ ಮಾಡ್ಕೊಳ್ಳಿ. ನಂಬರ್ 5
ಮನೆ ಸುತ್ತಮುತ್ತ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿ ಇದೆ. ಹೀಲ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ನಂಬರ್ 6, ಹಿಂದಿನ ಜನ್ಮ ನಕಾರಾತ್ಮಕ ಶಕ್ತಿ, ಹರಕೆ, ಸರ್ಪದೋಷ ಇದಿಷ್ಟಿದೆ. ಹೀಲ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನಂಬರ್ 7, ಸರ್ಪದೋಷ. ಸರ್ಪದೋಷದಿಂದ ಸಮಸ್ಯೆ ಬರ್ತಾ ಇದೆ, ನಿಮಗೇನು ಸಮಸ್ಯೆ ಇದೆ ಅದನ್ನು ನೋಡ್ಕೊಳ್ಳಿ. ನಂಬರ್ 8, ಮಾಟಮಂತ್ರ ಆಗಿದೆ, ಪರಿಹಾರ ಮಾಡ್ಕೊಳ್ಳಿ. ನಂಬರ್ 9, ವೈದ್ಯರ ಸಲಹೆ ತಗೊಳ್ಳಿ, ಚಿಕಿತ್ಸೆ ಪಡ್ಕೊಳ್ಳಿ, ನೀವು ಗುಣ ಆಗ್ತೀರಾ. ನಂಬರ್ 10, ಹರಕೆ ಇದೆ ಯಾವುದೋ ದೇವರಿಗೆ, ಅದರಿಂದ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ. ಯಾವ ಹರಕೆ ಇದೆ ಅದನ್ನು ತೀರಿಸ್ಕೊಳ್ಳಿ. ಇದಿಷ್ಟು ನಿಮ್ಮ ಸಮಸ್ಯೆಗೆ ಕಾರಣಗಳು. ಮುಂದಿನ ವಿಡಿಯೋದಲ್ಲಿ ಹಿಂದಿನ ಜನ್ಮದಿಂದ ಸಮಸ್ಯೆಗಳು ಯಾವೆಲ್ಲ ಬರುತ್ತವೆ, ಹೇಗೆ ಬರುತ್ತವೆ ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.